ತಿರುಪತಿಗೆ ಹೋಗ್ತಾ ಇದ್ದೀವಿ. ರೇಣಿಗುಂಟ ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಗೈಸ್ ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ದಾಸರಳ್ಳಿ ಮೆಟ್ರೋ ಸ್ಟೇಷನಿಂದ ಈಗ SMBT ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ಆಲ್ರೆಡಿ ಆಗೋಗಿದೆ ಗೈಸ್. 11:20ಗೆ ಟ್ರೈನ್ ಇರೋದು. ಇನ್ನು 10 ಮಿನಿಟ್ಸಲ್ಲಿ ಟ್ರೈನ್ ಕ್ಯಾಚ್ ಮಾಡಬೇಕು. ಇನ್ನು ಪ್ಲಾಟ್ಫಾರ್ಮ್ ನಂಬರ್ ಕೂಡ ಕನ್ಫ್ಯೂಷನಲ್ಲಿದೆ. प्लेटफॉर्म क्रमांक 2 पर आ रही है. ಗೈಸ್ ಮನೆಯಿಂದನೇ ಚಪಾತಿ, ಕರ್ಜಿಕಾಯಿ, ಫ್ರೂಟ್ಸು, ಸೌತೆಕಾಯಿ ಅದು ಇದು ತಂದಿದ್ವಿ. ಫಸ್ಟು ಎಲ್ಲನೂ ಖಾಲಿ ಮಾಡಿರಿ ಅಂತ ಅತ್ತೆ ಎಲ್ರಿಗೂ ಹಾಕ್ಕೊಡ್ತಾಯಿದ್ರು. ಎಲ್ಲನೂ ತಿಂದು ಹೊಟ್ಟೆ ಫುಲ್ ಆಯಿತು. ಆಮೇಲೆ ಅದು ಇದು ಮಾತಾಡ್ತಾ ಸ್ವಲ್ಪ ನಿದ್ದೆ ಮಾಡ್ತಾ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಗೈಸ್ ಹಂಗೂ ಹಿಂಗೂ ಕುತ್ಕೊಂಡು ಸಾಕಾಗೋಯ್ತು. ಬೆಳಿಗ್ಗೆ 11:20ಗೆ ಟ್ರೈನ್ ಹತ್ತಿದವ್ರು ನಾವು ನೋಡಿ 4:30ಗೆ ಇಳ್ದಿದ್ದೀವಿ. ಇದು ತಿರುಪತಿ ಸ್ಟಾಪ್ ಇಲ್ಲ. ಸೊ ಹಾಗಾಗಿ ರೇಣಿಗುಂಟ ರೈಲ್ವೆ ಸ್ಟೇಷನಲ್ಲಿ ಇವಾಗ ಇಳಿದ್ವಿ. ತಿರುಪತಿಗೆ ಹೋಗ್ತಾ ಇದ್ದೀವಿ. ರೇಣಿಗುಂಟ ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 50 ರೂಪಾಯಿ ಪಕ್ಷೆ. ಗೈಸ್ ಇವ್ರು ಹೇಳ್ದಂಗೆ ರೇಣಿಗುಂಟ ರೈಲ್ವೆ ಸ್ಟೇಷನಿಂದ ತಿರುಪತಿ 14 ಕಿಲೋಮೀಟ್ರ್ ದೂರ ಇದೆ. ಇವಳು ನೋಡ್ರಿ ಹೆಂಗೆ ಹಚ್ಕೊತಾವಳೆ. ಲಗೇಜ್ ತುಂಬ ಇರೋದ್ರಿಂದ ನಾವು ಒಂದೇ ಆಟೋದಲ್ಲಿ ಒಬ್ರಿಗೆ 50 ರೂಪಾಯಿ ಅನ್ನಂಗೆ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ತಿರುಪತಿಗೆ ಎಂಟರ್ ಆಗ್ತಿದ್ದಂಗೆ ಈ ಬ್ರಿಡ್ಜ್ ಮೇಲೆ ನಾಮ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಗೈಸ್ ನಾವು ರೂಮು ಏನೂ ಇನ್ನೂ ಬುಕ್ ಮಾಡಿಕೊಂಡೇ ಇಲ್ಲ. ವಿಷ್ಣು ನಿವಾಸಂಗೆ ಹೋಗಿ ಅಲ್ಲಿ ರೂಮ್ ಎಲ್ಲ ಸಿಗುತ್ತೆ, ದೇವಸ್ಥಾನದ ಕಡೆದಲ್ವಾ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ವಿಷ್ಣು ನಿವಾಸಂ ಹತ್ರ ಬಂದು ಇಳಿದ್ವಿ. ಇವಾಗ ಟೈಮ್ 5 ಗಂಟೆ ಆಗಿದೆ. ನೋಡೋಣ, ಟೈಮ್ ಇದ್ದರೆ ಅಲ್ಲೊಂದು ಯಾವುದೋ ದೇವಸ್ಥಾನ ಕಾಣ್ತಿದೆ, ಯಾವುದೋ ಅಂತ ಗೊತ್ತಿಲ್ಲ. ನೋಡೋಣ, ಸಂಜೆ ಅಲ್ಲಿಗೆ ಹೋಗಿ ಬರೋಣ. ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ. ಫಸ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಹಾಗಾಗಿ ಮೊದಲು ರೂಮ್ ಹುಡ್ಕಕ್ಕೆ ಹೋಗೋಣ. ಆ ರೂಮು ಸಿಗುತ್ತೋ ಏನೋ ಇನ್ನೂ ಗೊತ್ತಿಲ್ಲ, ನೋಡಬೇಕು ಇವಾಗ. ಬನ್ನಿ ಹೋಗೋಣ. ರೂಮ್ಗಳೇ ಇಲ್ಲ ಅನಿಸುತ್ತೆ, ಹಾಲಲ್ಲೆಲ್ಲ ಮಲಗಿದ್ದಾರೆ. ಬ್ಯಾಡ್ ಲಕ್ ಗಾಯ್ಸ್, ರೂಮ್ ಇಲ್ವಂತೆ. ಆನ್ಲೈನ್ ಬುಕ್ ಮಾಡಿರೋರ್ಗೆ ಅಷ್ಟೇ ಅಂತೆ ರೂಮ್ ಇರೋದು. ಅವ್ರಿಗೇನಾದರೂ ಕೊಟ್ಟು ಮಿಕ್ಕಿದ್ರೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ನಮಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ, ಕಾಯೋಷ್ಟು ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಪ್ರೈವೇಟ್ ರೂಮ್ಸೇ ಮಾಡೋಣ ಅಂತ ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ರೂಮ್ ತೋರಿಸ್ತೀನಿ ಅಂದರು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ಇಲ್ಲೊಬ್ರು ಬಂದರು ರೂಮ್ ತೋರಿಸ್ತೀನಿ ಅಂತ. ಸೊ ಹಾಗಾಗಿ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಗೋಪುರ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನೋಡಿ ನಮ್ಮ ಪಾಡ ರೂಮ್ಗೋಸ್ಕರ ಗಲ್ಲಿ ತಿರುಗ್ತಾ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಅವನು ಲಗೇಜ್ ಹತ್ರ ಬಿಟ್ಟು ನಾವೇ 4 ಜನ ರೂಮ್ ನೋಡೋದಕ್ಕೆ ಅಂತ ಬಂದ್ವಿ. 1-2-3 ಹೋಟ್ಲು ನೋಡಿದ್ವಿ, ಇಷ್ಟ ಆಗಲಿಲ್ಲ. ಇದೊಂದು ಹೋಟೆಲ್ ಪರವಾಗಿಲ್ಲ ಅನ್ನಿಸ್ತು. 2 ರೂಮ್ ಬುಕ್ ಮಾಡ್ಕೊಂಡು ಇವಾಗ ಲಗೇಜ್ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಫ್ರೆಶ್ ಅಪ್ ಆಗೋಣ ಅಂತ ರೂಮ್ಗೆ ಹೋದರೆ ಬರೋ ಅರ್ಜೆಂಟಲ್ಲಿ ಫೇಸ್ ವಾಶು, ಸೋಪು, ಬ್ರಷ್ಷು ಏನೂ ತಂದಿಲ್ಲ. ಸೊ ಇಲ್ಲಿ ಊರಲ್ಲಿ ಮೆಡಿಕಲ್ಲೇ ಇಲ್ಲ. ನಿಜವಾಗ್ಲೂ ಹುಡುಕಿ ಕಾಲೆಲ್ಲ ನೋವು ಬಂದೋಯ್ತು. ಕೊನೆಗೂ ಒಂದು ಅಪೋಲೋ ಫಾರ್ಮಸಿ ಸಿಕ್ತು. 2 hours later. ಬೆಳಿಗ್ಗೆ ಮನೇಲಿ ಕಾಫಿ ಕುಡ್ದಿದ್ದು ಸಿಕ್ಕಾಪಟ್ಟೆ ತಲೆನೋತಿತ್ತು. ಸೊ ಹಾಗಾಗಿ ಸ್ವಲ್ಪ ಬೂಸ್ಟು ಕಾಫಿ ಏನಾದರೂ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೊಂದು ದೇವಸ್ಥಾನ ಕಾಣ್ತಿತ್ತಲ್ಲ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೌಂದರ್ಯ ರಾಶಿ ನೀನು ಕಣ್ಣಾರೆ ಕಂಡೆ ನಾನು ಮಾನ್ಯವನ್ನು ನನ್ನಾಣೆ ನನ್ನಾಣೆ ನನ್ನ ಪ್ರೇಮ ರಾಣಿ ಡಿಟ್ಟು ಹಂಗೆ ಇದ್ದಾರಲ್ಲ, ಸ್ವತಂತ್ರ ಕೊಡ್ಸಕ್ಕೆ ಹೋಗ್ತಿದ್ದಾರೆ ಗಾಂಧಿ ತಾತ. ಗೈಸ್ ಇದು ಯಾವ ದೇವಸ್ಥಾನನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಐತೆ. ಸೇಮ್ ಜಾತ್ರೆಲೆಲ್ಲ ಹೆಂಗಿರುತ್ತೆ ಶಾಪ್ಸ್ಗಳು ಹಂಗೆ ಇದ್ದಾವೆ. ನಮಗೆ ಬರೀ ಆ ಕಡೆ ಈ ಕಡೆ ಶಾಪ್ಗಳ ಮೇಲೆ ಕಣ್ಣು ಹೋಗ್ತಾ ಐತೆ. ಇರಲಿ, ಫಸ್ಟು ದೇವ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ನೋಡೋಣ ಶಾಪಿಂಗ್ ಮಾಡೋದು. ಈ ಗೋಪುರ ಆವಾಗವಾಗ ಲೈಟೆಲ್ಲ ಚೇಂಜ್ ಆಗ್ತಾ ಇದೆ, ಕಲರ್. ಅಂದೇನಾ ಈ ದೇವಸ್ಥಾನ ನೋಡಿರೋ ಥರ ಅನ್ನಿಸ್ತಾ ಇತ್ತು ಕಣ ನನಗೆ. ಗೈಸ್ ಇದು ಯಾವ ದೇವಸ್ಥಾನ ಗೊತ್ತಾ? ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು.
ನಾನು ಒಂದೇ ಒಂದು ಸರಿ ಬಂದಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಅದೇ ಕೆಳಗಡೆ ತಿರುಪತಿಲಿ 5 ದೇವಸ್ಥಾನ ಇದ್ದಾವರ ನೋಡೋ ಅಂಥದ್ದು, ಅದರಲ್ಲಿ ಇದು ಒಂದು ದೇವಸ್ಥಾನ. ಅಂದರೆ ಅವತ್ತು ನಾನು ಡೇ ಟೈಮಲ್ಲಿ ಬಂದಿದ್ದೆ, ಸೊ ಹಾಗಾಗಿ ಅಂದರೆ ಈ ಕಡೆ ಬ್ಯಾಕ್ ಸೈಡ್ ಗೇಟಿಂದ ಬಂದಿದ್ದೆ, ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. ಇದು ಫ್ರಂಟು ಗೋಪುರ ಸೈಡಿಂದ ಬಂದಿರೋದ್ರಿಂದ ಇವಾಗ ಒಳಗಡೆ ಬಂದಮೇಲೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಗೊತ್ತಾಯಿತು. ಇವತ್ತು ಕೆಳಗಡೆ ತಿರುಪತಿಲಿ ಆರ್ಟ್ ಆಗಿಬಿಟ್ಟು ನಾಳೆ ನಾವು 5 ದೇವಸ್ಥಾನ ಏನಿದ್ದಾವೆ ಕೆಳಗಡೆ ನೋಡ್ಕೊಂಡು ಆಮೇಲೆ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದರಲ್ಲಿ ಇದು ಒಂದು ದೇವಸ್ಥಾನ. ಸೊ 5 ದೇವಸ್ಥಾನದಲ್ಲಿ 1 ದೇವಸ್ಥಾನ ಕಂಪ್ಲೀಟ್ ಆಯಿತು. ನಾಳೆ ಇನ್ನು 4 ದೇವಸ್ಥಾನ ನೋಡಿಕೊಂಡು ಆದಷ್ಟು ಬೇಗನೆ ನಾವು ಮೇಲ್ಗಡೆ ತಿರುಪತಿಗೆ ಹೋಗಬೇಕು. ಕೈಸ್ ಒಳಗಡೆ ಫೋನ್ಸ್ ಎಲ್ಲ ಅಲೋ ಇಲ್ಲ, ಸೊ ಹಾಗಾಗಿ ರವಿಯವರು ಕ್ಯೂವಲ್ಲಿ ನಿಂತಿದ್ದಾರೆ ಫೋನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ. ಇವಾಗ ಫೋನೆಲ್ಲ ಕೊಟ್ಬಿಟ್ಟು ದರ್ಶನಕ್ಕೆ ಹೋಗೋಣ. ನಾನಂತೂ ಫಸ್ಟ್ ಟೈಮ್ ಬಂದಾಗ ರಂಗನಾಥ ಸ್ವಾಮಿ ನೋಡಿ ತುಂಬಾ ಖುಷಿಯಾಗಿತ್ತು. ಇವಾಗಲೂ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೀನಿ. ಗೈಸ್ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಇನ್ನು ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಒಳಗಡೆ ಫೋನ್ಸ್ ಎಲ್ಲ ಅಲೋ ಇಲ್ವಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಜಸ್ಟ್ ಒಂದು ಫೋಟೋನ ಹಾಕಿದ್ದೀನಿ ಅಷ್ಟೇ. ಗೈಸ್ ಏನು ಗೊತ್ತಾ, ಎಲ್ಲಿಂದ ಎಲ್ಲಿಗಾದರೂ ಹೋಗಲಿ ಗಣೇಶ ಮಾತ್ರ ನನಗೆ ಯಾವಾಗಲೂ ನನ್ನ ಕಣ್ಮುಂದೆ ಕಾಣ್ತಾನೇ ಇರ್ತಾನೆ. ಗೈಸ್ ಏನಾದರೂ ಶಾಪಿಂಗ್ ಮಾಡೋಣ ಅಂತ ನಾನು ಒಂದನ ಹೋಗ್ತಾ ಇದ್ವಿ. ಇವರಾಗಲೇ ಕರೆದು ಬೇಡ ನಾಳೆ ತಿರುಮಲದಲ್ಲಿ ಮಾಡಿರಂತೆ, ಬನ್ನಿ ಹೋಗೋಣ ರೆಸ್ಟ್ ಮಾಡೋಣ ಅಂತ ಕರೀತಿದ್ದಾರೆ. ಅಟ್ಲೀಸ್ಟ್ ಬ್ಯಾಂಗಲ್ಸ್ ಆದರೂ ತೊಗೊಳ್ಳೋಣ ಅಂತ ಬಂದರೆ ಇಲ್ಲಿ ನೋಡಿ ಫುಲ್ಲು ಕಲರ್ಫುಲ್ ಆಗಿದೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ಫುಲ್ ಕನ್ಫ್ಯೂಷನ್ನು. ಬೇಡ ಮೊದಲು ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಬಿಡೋಣ, ನಾಳೆ ಶಾಪಿಂಗ್ ಎಲ್ಲ ನೋಡ್ಕೊಳ್ಳೋಣ. ಹೋಟೆಲ್ಸ್ ಎಲ್ಲ ಇಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲೊಂದು ಪಂಜಾಬಿ ಡಾಬಾ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ರೋಟಿ, ಪನ್ನೀರ್ ಕರಿ, ವೆಜ್ ಫ್ರೈಡ್ ರೈಸ್, ಜೀರಾ ರೈಸ್ ಅದು ಇದು ತಿಂದ್ವಿ. ಹೊಟ್ಟೆ ಫುಲ್ ಆಯಿತು, ಹೊಟ್ಟೆನೂ ತುಂಬಿತು. ಇವತ್ತಿನ ಡೇನೂ ಮುಗೀತು. ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಇದಾಗಿತ್ತು ತಿರುಪತಿ ಪಾರ್ಟ್ 1 ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.